ಇನ್ನು ಬಿಜೆಪಿ ಬಳಸಿದಂತ ರಾಮಾಸ್ತ್ರಕ್ಕೆ ಕಾಂಗ್ರೆಸ್ ಪ್ರತ್ಯಾಸ್ತ್ರವನ್ನ ಹೂಡಿದೆ. ತಾವು ರಾಮನ ವಿರೋಧಿಯಲ್ಲ, ಬಿಜೆಪಿಯ ವಿರೋಧಿ ಅಂತ ಸಂದೇಶ ಪಾಸ್ ಮಾಡ್ತಾ ಇದೆ. ಇವತ್ತು ದಲಿತಾಸ್ತ್ರ ಪ್ರಯೋಗಿಸಿ ರಾಮ ಮಂದಿರದಲ್ಲಿ ಹರಿಜನರನ್ನ ಅರ್ಚಕರನ್ನಾಗಿ ಮಾಡ್ತಾರಾ ಅಂತ ಸವಾಲ್ ಹಾಕ್ತಿದ್ದಾರೆ. ಇದಕ್ಕೆ ಬಿಜೆಪಿ ಕೂಡ ಟಕ್ಕರ್ ಕೊಟ್ಟಿದೆ. ರಾಮ ಕೇವಲ ಬಿಜೆಪಿ ಸೊತ್ತಲ್ಲ, ಅವ್ರು ಇಲೆಕ್ಷನ್ ಸಂಬಂಧ ಮಾಡ್ಕೊಳಕತ್ತಾರೆ. ರಾಮನ ಹೆಸರಿನಲ್ಲಿ ನಾವು ಅಧಿಕಾರಕ್ಕೆ ಬರಬೇಕು ಅಂತ ನಮ್ಮ ಆಸೆ ಇಲ್ಲ. ಹರಿಜನ ದೇವಸ್ಥಾನಕ್ಕೆ ಬಿಡ್ತಾರೆ. ಈಗ ಶ್ರೀರಾಮನ ದೇವಸ್ಥಾನಕ್ಕೆ ಬಿಡಿಸಕ್ಕೆ ಹೇಳಿ. ಮೊದಲನೇದು 24 ಜನ ಅರ್ಚಕರಿಗೆ ನೇಮಕ ಮಾಡಿದ್ದಾರೆ. ಇದ್ದಕ್ಕಿದ್ದಾಗೆ ನಾಟಕ ಮಾಡುವಂತ ಈ ನಾಟಕದ ಕಂಪನಿ ರಾಮ ರಾಮ ರಾಮ. ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಿರೋ ಭವ್ಯ ರಾಮ ಮಂದಿರದಲ್ಲಿ ಜನವರಿ 22ಕ್ಕೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗ್ತಿದೆ. ಇದಕ್ಕಾಗಿ ಭರಪೂರ ಸಿದ್ಧತೆಗಳು ನಡೀತಿವೆ. ಆದರೆ ಇತ ರಾಜ್ಯ ರಾಜಕೀಯದಲ್ಲಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಸ್ಫೋಟಗೊಂಡಿರೋ ರಾಮ ಯುದ್ಧ ದಿನಕ್ಕೊಂದು ದಿಕ್ಕಿಗೆ ಹೋಗ್ತಿದೆ. ಮೊನ್ನೆ ಶಂಕರಾಸ್ತ್ರ, ಇಂದು ದಲಿತಾಸ್ತ್ರ ಹೂಡಿದ ಕಾಂಗ್ರೆಸ್. ರಾಮ ಮಂದಿರದಲ್ಲಿ ಹರಿಜನರನ್ನ ಅರ್ಚಕರನ್ನಾಗಿ ಮಾಡ್ತೀರಾ? ಕೆಎನ್ ರಾಜಣ್ಣ ಸವಾಲ್. ಮೊದಲ ಇಟ್ಟಿಗೆ ಇಟ್ಟಿದ್ದೇ ದಲಿತ ಎಂದ ಈಶ್ವರಪ್ಪ. ರಾಮ ಮಂದಿರ ಉದ್ಘಾಟನೆಯಿಂದ ದೂರ ಉಳಿಯೋಕೆ ಕಾಂಗ್ರೆಸ್ ನಿರ್ಧಾರ ಮಾಡಿದ್ದೇ ತಡ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಹಿಂದೂ ವಿರೋಧಿಗಳು ಅನ್ನೋ ಅಸ್ತ್ರ ಬಳಸಿ ಮಾತಿನ ಬಾಣದಿಂದ ತಿವಿದಿದ್ದಾರೆ. ಇದಕ್ಕೆ ಪ್ರತ್ಯಾಸ್ತ್ರ ಹೂಡಿದ ಕಾಂಗ್ರೆಸ್ ದಿನಕ್ಕೊಂದು ದಾಳ ಉರುಳಿಸ್ತಿದೆ. ಮೊನ್ನೆ ಶಂಕರಾಸ್ತ್ರ, ನಿನ್ನೆ ನಾನು ರಾಮ ಮಂದಿರಕ್ಕೆ ಹೋಗ್ತೀನಿ ಅಂದಿದ್ದ ಸಿಎಂ ನಾವು ರಾಮನ ವಿರೋಧಿಯಲ್ಲ ಅನ್ನೋ ಸಂದೇಶ ಪಾಸ್ ಮಾಡಿದ್ರು. ಇದೀಗ ಕೆಎನ್ ರಾಜಣ್ಣ ಹೊಸದೊಂದು ಸವಾಲ್ ಹಾಕಿದ್ದಾರೆ. ರಾಮ ಮಂದಿರಕ್ಕೆ ಹರಿಜನರನ್ನ ಅರ್ಚಕರನ್ನಾಗಿ ಮಾಡ್ಲಿ, ಅವರು ಹಿಂದೂಗಳೇ ತಾನೆ ಅಂತ ಹೇಳಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಈಶ್ವರಪ್ಪ ರಾಮ ಮಂದಿರಕ್ಕೆ ಮೊದಲು ಕಲ್ಲಿಟ್ಟಿದ್ದೇ ದಲಿತರು ಅಂತ ಪಂಚ್ ಕೊಟ್ಟಿದ್ದಾರೆ. ಹಿಂದುತ್ವವನ್ನ, ಹಿಂದೂಗಳನ್ನ ಏನ್ ಬಿಜೆಪಿ ಅವರು ಜಾಗಿರಿ ಕೊಟ್ಟಿದೀವ? ನಾವೆಲ್ಲ ಹಿಂದೂಗಳಲ್ವಾ? ಆದ್ರಿಂದ ಪದೇ ಪದೇ ಅವರು ಓಟ್ಗೋಸ್ಕರ ಹಿಂದುತ್ವ, ಹಿಂದೂಗಳು ಬರೀ ಮಾತಾಡ್ತಾರೆ. ಹಿಂದೂಗಳು ಯಾವ ಹಿಂದೂಗಳಿಗೆ ಏನ್ ಮಾಡೋರು ಇವರು ಎಲ್ಲ? ಆಯ್ತಪ್ಪ, ಈಗ ಹರಿಜನ ದೇವಸ್ಥಾನಕ್ಕೆ ಬಿಡ್ತಾರೆ. ಈಗ ಶ್ರೀರಾಮನ ದೇವಸ್ಥಾನಕ್ಕೆ ಬಿಡಿಸಕ್ಕೆ ಹೇಳಿ. ಮೊದಲನೇದು ಒಬ್ಬನ ಪೂಜಾರಿ ನೇಮಕ ಮಾಡಕ್ಕೆ ಹೇಳಿ. ಮೊದಲನೇ ಇಟ್ಟಿಗೆ ಪ್ರಭು ಶ್ರೀರಾಮಚಂದ್ರನ ಮಂದಿರದ ಕಟ್ಟಡಕ್ಕೆ ಮೊದಲನೇ ಇಟ್ಟಿಗೆ ಇಟ್ಟಿದ್ದೇನೆ ಒಬ್ಬ ದಲಿತ. ಅವನ ಹೆಸರು ನಂಗೆ ಬರ್ತಿದೆ, ನಿಮ್ಗೆ ಯಾರಿಗಾರು ನೆನಪಿರ್ಬೋದು. ಮೊದಲನೇ ಇಟ್ಟಿಗೆ ಇಟ್ಟಿದ್ದೆ ದಲಿತ ಅಂತ ಅವ್ನು ಕರೆಯಲ್ಲ ನಾನು ಅವ್ರನ್ನೂ ಕೂಡ ಪೂಜ್ಯ ಭಾವನೆಯಿಂದ ಆತನೂ ಕೂಡ ಒಬ್ಬ ಹಿಂದೂನೇ. ಹಿಂದೂಗಳಿಗೆ ರಾಮ ಒಬ್ಬನೇ ದೇವರ ಎಂದ ಆರ್.ಬಿ. ತಿಮ್ಮಾಪುರ. ಇನ್ನು ರಾಮನ ಹೆಸರಲ್ಲಿ ಬಿಜೆಪಿಯವರು ರಾಜಕೀಯ ಮಾಡ್ತಿದ್ದಾರೆ ಅನ್ನೋ ಅಸ್ತ್ರವನ್ನ ಕಾಂಗ್ರೆಸ್ ಬಲವಾಗಿ ಪ್ರಯೋಗಿಸುತ್ತಿದೆ. ಹಿಂದೂಗಳಿಗೆ ರಾಮ ಒಬ್ಬನೇ ದೇವರ ಅಂತ ಆರ್.ಬಿ. ತಿಮ್ಮಾಪುರ ಪ್ರಶ್ನಿಸಿದ್ದಾರೆ. ಬಿಜೆಪಿಯವರು ರಾಮನ ಹೆಸರಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಎಂದ ತಿಮ್ಮಾಪುರಗೆ ಈಶ್ವರಪ್ಪ ತಿರುಗೇಟು ಕೊಟ್ಟಿದ್ದಾರೆ. ಹಳ್ಳಿಗಾಡಿನಲ್ಲಿ ಅದೀವಲ್ಲ, ನಾವೆಲ್ಲ ದೇವ್ರುಗಳು ಅದಾವಲ್ಲ. ದುರ್ಗ ಹೋದಾವ, ದ್ಯಾಮ ಹೋದಾವ, ಕಾಳ ಹೋದಾವ, ತಂಪೆ ಹೋದಾವ, ಹನುಮಂತಿ ಹೋದವ, ಅವೆಲ್ಲ ದೇವ್ರು ಹೌದಲ್ಲ ಇವರಿಗೆ? ಅದೊಂದೇ ದೇವ್ರ? ಅವ್ರು ಇಲೆಕ್ಷನ್ ಸಂಬಂಧ ಮಾಡ್ಕೊಳಕತ್ತಾರೆ. ಇದನ್ನು ರಾಮನ ಒಯ್ದು ಇಲೆಕ್ಷನ್ಕ್ಕೆ ರಾಮ ನಿನ್ನ ಹೆಸರು ಹೇಳಿ ನಾವು ಬರ್ತೀವಿ ಅಧಿಕಾರಕ್ಕೆ, ಯಾರಿಗೇನು ಉಪಕಾರ ಮಾಡಲ್ಲ. ನಾನು ರಾಮ ಭಕ್ತ, ಅರ್ಥ ಆಯ್ತಾ? ರಾಮ ರಾಜಕಾರಣ ಮಾಡಿಕೊಂಡು ನಾವು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದಿದ್ರೆ ನಾವು ಸರ್ವನಾಶ ಆಗೋಗ್ಲಿ. ರಾಮನ ಹೆಸರಿನಲ್ಲಿ ನಾವು ಅಧಿಕಾರಕ್ಕೆ ಬರಬೇಕು ಅಂತ ನಮ್ಮ ಆಸೆ ಇಲ್ಲ. 20 ಎಕರೆ ಜಾಗದಲ್ಲಿ ರಾಮ ಮಂದಿರ ಕಟ್ತೀವಿ. ಇನ್ನು ನಾವು ರಾಮನಗರದಲ್ಲಿ 20 ಎಕರೆ ಜಾಗದಲ್ಲಿ ರಾಮ ಮಂದಿರ ಕಟ್ತೀವಿ. ಆದ್ರೆ ಬಿಜೆಪಿಯವರಂತೆ ಚುನಾವಣಾ ಗಿಮಿಕ್ ಮಾಡಲ್ಲ ಅಂತ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಅಶ್ವಥ್ ನಾರಾಯಣ, ರಾಮ ಮಂದಿರ ನಿರ್ಮಾಣ ಘೋಷಣೆ ಮಾಡಿದ್ದನ್ನೇ ಹಿಂಪಡೆದು ರಾಜಕೀಯ ಮಾಡ್ತಿರೋ ನೀವು ಅಂತ ಗುಡುಗಿದ್ದಾರೆ. ಜಾಗ ಹುಡುಕ್ತವ್ರೆ. ಇವತ್ತು ಕೂಡ ಚರ್ಚೆ ಆಯ್ತಿತ್ತು. ನಾನು DC ಕಚೇರಿಲಿದ್ದೆ. ಅದ್ಯಾವುದೋ ಒಂದು ಜಾಗ 20 ಎಕರೆ ಜಾಗ ಇದೆ ಅಂತ ಹೇಳಿದ್ರು. ಅಲ್ಲಿ ರಾಮ ಮಂದಿರವನ್ನ ಅದ್ದೂರಿಯಾಗಿ ನಿರ್ಮಾಣ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ನಾವು. ರಾಮ ಮಂದಿರ, ರಾಮ ಕೇವಲ ಬಿಜೆಪಿಯವ್ರ ಸೊತ್ತಲ್ಲ, ಈ ಸಮಾಜದ ಸೊತ್ತು, ಕಾಂಗ್ರೆಸ್ ಸೊತ್ತು ಅಲ್ಲ. ಎಲ್ಲೋ ಮಾಡ್ತೀವಿ ಅಂತ ಹೇಳ್ತಾ ಇಲ್ವಾ? 5 ವರ್ಷ ಆಗಿದ್ದು ಯಾಕೆ ಮಾಡಲಿಲ್ಲ ಅವರು? ಕಡೆ ಚುನಾವಣೆಗೆ ಇದು ಚುನಾವಣೆ ಗಿಮಿಕಿ ಅವ್ರದ್ದು. ಅದು ನಿಮ್ಮ ಮಾತು ಯಾರು ಕೇಳೋರಿದ್ದಾರೆ? ನಿಮ್ಮ ಮುಖ್ಯಮಂತ್ರಿ ಯಾರು ಕೇಳ್ತಾರಾ? ನಿಮ್ಮ ಜಿಲ್ಲೆ ಮಂತ್ರಿ ಕೇಳಿದಾರ? ನಿಮ್ಮ ಸರ್ಕಾರ ಕೇಳಿದಾರ? ನಿಮ್ಮ ಸರ್ಕಾರ
ಘೋಷಣೆ ಮಾಡಿದ್ನೇ ಹಿಂದೆ ಪಡೆದವ್ರೆ. ಇದ್ದಕ್ಕಿದ್ದಾಗೆ ನಾಟಕ ಮಾಡುವಂಥ ಈ ನಾಟಕದ ಕಂಪ್ನಿನೇ ತುಷ್ಟೀಕರಣ ಮತ್ತು ಮೋಸ ಮಾಡೋದಕ್ಕೆ ಯಶಸ್ವಿಯಾಗಿರೋದು ಕಾಂಗ್ರೆಸ್ ಪಕ್ಷ. ಈ ಮೋಸಗಾರರು ಮತಕ್ಕಾಗಿ ಪರಿವರ್ತನೆಯಾಗಿದ್ದಾರೆ, ಒಳ್ಳೆಯದು ಎಂದ ಬೊಮ್ಮಾಯಿ. ರಾಮ ಮಂದಿರ ನಿರ್ಮಾಣ ಬಗ್ಗೆ ಬಜೆಟ್ನಲ್ಲಿ ಘೋಷಿಸಿದಾಗ ಕಾಂಗ್ರೆಸ್ ವಿರೋಧಿಸಿತ್ತು. ಆದ್ರೀಗ ರಾಮ ಮಂದಿರ ಕಟ್ತೀವಿ ಅಂತಿದ್ದಾರೆ. ಮತಕ್ಕಾಗಿ ಪರಿವರ್ತನೆಯಾಗಿದ್ದಾರೆ ಅಂತ ಬಸವರಾಜ ಬೊಮ್ಮಾಯಿ ವಾಗ್ದಾಳಿ ನಡೆಸಿದ್ದಾರೆ. ಬಜೆಟ್ ಸಂದರ್ಭದಲ್ಲಿನೇ ರಾಮನಗರದಲ್ಲಿ ಪುರಾತನವಾಗಿರುವಂಥ ರಾಮ ಮಂದಿರವನ್ನು ನಿರ್ಮಾಣ ಮಾಡ್ತೀವಿ ಅನ್ನುವಂಥದ್ದು ಏನು ನಾವು ಬಜೆಟಲ್ಲಿ ಹೇಳಿದ್ವಿ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ವಿರೋಧ ಮಾಡಿತ್ತು. ಈಗ ಮತಕ್ಕಾಗಿ ಪರಿವರ್ತನೆ ಆಗ್ತದೆ. ರಾಮ ಮಂದಿರ ಓಣಿಗೊಂದು ಕಟ್ಟಿದರೂ ಕೂಡ ಅಯೋಧ್ಯೆಯಲ್ಲಿರ್ತಕ್ಕಂಥ ರಾಮ ಮಂದಿರಕ್ಕೆ ಇರ್ತಕ್ಕಂಥ ಮಹತ್ವ ಬೇರೆ ಕಡೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಸದ್ಯ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಭುಗಿಲೆದ್ದಿರೋ ರಾಮ ರಾಜಕೀಯ ನಿಲ್ಲೋ ಲಕ್ಷಣಗಳು ಕಾಣ್ತಿಲ್ಲ. ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಇದು ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.